उत्तिष्ठ गरुडध्वज उत्तिष्ठ कमलाकान्त त्रैलोक्यं ತಂದೆ ಮಾರುತೇಶ್ವರ, ಈ ನಿಮ್ಮ ಬಡವರನ್ನು ದಯೆ ದಾಕ್ಷಿಣ್ಯದಿಂದ ಕಾಪಾಡು ತಂದೆ. ಈ ನಮ್ಮ ಮನೆತನದ ಮೇಲೆ ಯಾವ ದುಷ್ಟರ ಕಣ್ಣು ಬೀಳದಂತೆ ನೋಡಿಕೋ ತಂದೆ. ನನ್ನ ಗಂಡ ಈಗಾಗಲೇ ಅವರ ತಂದೆಯವರು ಮಾಡಿದ ಸಾಲಕ್ಕಾಗಿ ಸಾಕಷ್ಟು ನೊಂದುಕೊಂಡಿದ್ದಾರೆ. ಅವರಿಗೆ ನೊಂದ ನೋವನ್ನು ದೂರ ಮಾಡುವಂತ ನಿನ್ನ ಹತ್ರ ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಕಾಪಾಡು ಮಾರುತೇಶ್ವರ. ಪಾರ್ವತಿ, ಪಾರ್ವತಿ, ಬನ್ನಿ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿ. ಸ್ವಾಮಿ, ಪೇಟೆಗೆ ಹೋಗಿ ಹತ್ತಿ ಮಾರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ, ಯಾಕೆ ಹತ್ತಿ ಮಾರೋದಕ್ಕೆ ಹೋಗ್ಲಿಲ್ವೇ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಆತಂಕ ಕಾಣ್ತಾ ಇದೆಯಲ್ಲ, ಯಾಕೆ? ಹತ್ತಿ ಬೆಳೆಗೆ ಸರಿಯಾದ ಬೆಲೆ ಸಿಗ್ಲಿಲ್ವೇ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿದಂತೆ, 5 ಕ್ವಿಂಟಲ್ ಹತ್ತಿ 50,000 ರೂಪಾಯಿ ಪಟ್ಟಿನ ಆಯ್ತು ಪಾರ್ವತಿ.
ಆದರೆ ದಲ್ಲಾಳಿಗಳು ಅವರ ಹಮಲಿ ಮಾಮೂಲಿಯನ್ನು ಮುರಿದು ಬರೀ 40,000 ರೂಪಾಯಿ ಪಟ್ಟಿಯನ್ನು ಮಾಡಿದರು ಪಾರ್ವತಿ, ಪಟ್ಟಿಯನ್ನು ಮಾಡಿದರು. ಈ ಊರಿನ ಶ್ರೀಮಂತ ಇರಿಸಿಕೊಂಡ ಆ ದೇವೇಂದ್ರ ದೇಸಾಯಿ ಅವರು ನಮ್ಮ ಹತ್ಯೆಯ ಸಾಲವನ್ನು ಕಟ್ಟಿ ಬರುವಂತ 40,000 ರೂಪಾಯಿ ಮುರ್ದಾಕಿದರು ಪಾರ್ವತಿ, ಮುರ್ದಾಕಿದರು. ಊರಿನಲ್ಲಿ ಜಾತ್ರೆಗೆ ಹಬ್ಬದ ಸತ್ಯ ಮಾಡಬೇಕೆಂದು ಹಣ ಕೊಟ್ಟಿದ್ರು ಅಂತ ಕೈ ಮುಗಿದು ಎಷ್ಟು ಕೇಳಿದರು. ಹಣ ಕೊಡದಂತೆ ಬಾಯಿಗೆ ಬಂದಂತೆ ಮಾತನಾಡಿ ಬೈದು ಕಳಿಸಿಬಿಟ್ಟರು ಪಾರ್ವತಿ, ಬೈದು ಕಳಿಸಿಬಿಟ್ಟರು. ನಮ್ಮೂರಿನ ಧರ್ಮದ ಬೆಳೆಸಿಕೊಂಡ ಆ ರುದ್ರೇಗೌಡರ ಹತ್ರ ಬಂದು 1,000 ಹಣವನ್ನು ಇಸಿದುಕೊಂಡು ಮಕ್ಕಳಿಗೆ ಜಾತ್ರೆಯನ್ನು ಬಟ್ಟೆಯನ್ನು ತಂದು ಪಾರ್ವತಿ ತಂದೆ. ಸ್ವಾಮಿ, ಬಟ್ಟೆ ಯಾವ್ದಕ್ಕೆ ತರಕ್ ಹೋದ್ರಿ? ಅದೇ ಸಂತಿ ಮಾಡ್ಕೊಂಡು ಬಂದಿದ್ರೆ 1 ವಾರ ಊಟನಾದ್ರೂ ಮಾಡ್ಬೋದಿತ್ತಲ್ಲ. ಹೊಟ್ಟೆಗೆ ಇಲ್ಲದಿದ್ದರೆ ಈ ಸಮಾಜಕ್ಕೆ ತಿಳಿಯುವುದಿಲ್ಲ. ಆದರೆ ಇರುವ 2 ಮಕ್ಕಳಿಗೆ ಜಾತಿಗೆ ಬಟ್ಟೆ ಇಲ್ಲ ಅಂದರೆ ಈ ಸಮಾಜ ಏನೆಂದು ಬರೋದು ಪಾರ್ವತಿ? ಇರಲಿ ಬಿಡು ಪಾರ್ವತಿ, ಈ ಬಡವರ ಕಷ್ಟ ಇದ್ದಿದ್ದೆ. ಮಕ್ಕಳು ಎಲ್ಲೋಗಿದ್ದಾರೆ ಅಂತ ಕೇಳ್ತಿದ್ದೀರಾ? ಪಾರ್ವತಿ, ಶ್ರೀಕಾಂತ ಸೀತೆ ಎಲ್ಲಿ ಹೋಗಿದೆ? ಮಕ್ಕಳು ಬೆಳಗ್ಗೆನೆ ಬೇಗ ಎದ್ದು ಕಾಲೇಜ್ಗೆ ಹೋಗಿದ್ದಾರೆ. ಅದೇನೋ ಇವತ್ತು ಅವ್ರ ಪರೀಕ್ಷೆ ಅಂತೆ, ಊಟ ಕೂಡ ಮಾಡಿಲ್ಲ, ಹಾಗೆ ಹೋದ್ರು. ಪಾರ್ವತಿ, ಮಕ್ಕಳನ್ನ ಕಾಲೇಜಿಗೆ ಕಸಬನಂತೆ ಇದ್ದೇವೆ. ಅವ್ರೆಲ್ರಿ ನನ್ ಮಾತು ಕೇಳ್ತಾರೆ, ಎಷ್ಟೇ ಆದ್ರೂ ನಿಮ್ ಮಕ್ಕಳಲ್ವೇ? ಹುಚ್ಚಿ, ಹಾಗೇಕೆ ಮಾತನಾಡಿ ಪಾರ್ವತಿ? ನಾನೊಬ್ಬರು ಎತ್ತಿದ್ದೇನೆಂದು ತಿಳಿಯಬೇಡ, ಇದು ಎತ್ತಿಲ್ಲವೇ? ನೋಡಿ, ಈ ನಿಮ್ಮ ಮುಖದಲ್ಲಿರುವ ಸಂತೋಷ ನೋಡಿ ನನಗೂ ಸಂತೋಷ ಆಯ್ತು, ಅದಕ್ಕೆ ಸುಮ್ಮನೆ ಅಂದೆ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಆಡುತ್ತಾ ಈ ನಿನ್ನ ಗಂಡನಿಗೆ ಒಂದು ಸಿಹಿ ಮುತ್ತಿಟ್ಟರೆ ಸಾಕು. ಆಗ ಕಾಣೋದು ಈ ನಿನ್ನ ಗಂಡನ ಶಾಂತಿ. ರಾಯರಿಗೆ ವಯಸ್ಸಾದ್ರೂ ಇನ್ನೂ ಆಸೆನೇ ತೀರಿಲ್ಲ ಅಂತ ಕಾಣಿಸುತ್ತೆ. ಒಟ್ಟಲ್ಲಿ ನಿಮ್ಗೆ ಹಾಡ್ಬೇಕು ಅಷ್ಟೇ. ಆಯ್ತು, ಬನ್ನಿ ಹಾಗೆ. Yeah.
ಪಾರ್ವತಿ, ಊಟ ಆಮೇಲೆ ಮಾಡಿದಾರಾಯ್ತು. ಮಕ್ಕಳು ಬಂದ ಮೇಲೆ ಆ ಬಟ್ಟೆಯನ್ನು ಕೊಟ್ಟು ಬೇಗನೆ ರೆಡಿಯಾಗಲಿ ಹೇಳು. ಯಾಕಂದ್ರೆ ಪ್ರತಿಯೊಂದು ಊರಿನಲ್ಲಿ ಜಾತ್ರೆ ಇರುತ್ತೆ, ಅದಕ್ಕೆ ಎಲ್ಲರೂ ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾರೆ. ನಾನು ಸ್ವಲ್ಪ ನಮ್ಮ ಒಲೆಯ ಪಂಚಾಯತ್ ಬಂದ್ ಮಾಡಿ ಬರ್ತೇನೆ. ಹಾಗೆ ಆಗಲಿ. ನಾನು ಹಾಗಿದ್ರೆ